ವೀಕ್ಷಕರೇ, ವಿಸ್ತಾರ ಫುಡ್ಗೆ ಸ್ವಾಗತ. ನಾನು ಮಾನಸ. ಮಾನಸ ಎಲ್ಲಿದ್ದಾಳೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಯಾವ ಫುಡ್ ನ ರಿವ್ಯೂ ಮಾಡಬಹುದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ವೇಟ್ ಅ ಮಿನಿಟ್. GFC ಯಾರಿಗ್ ಗೊತ್ತಿಲ್ಲ ಹೇಳಿ? ಯಾರ ಮನೆಯಲ್ಲಿ ಬಿರಿಯಾನಿ ಮಾಡ್ಬೇಕು ಅಂತಂದ್ರೆ GFC ಪೌಡರ್ ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಕ್ಲೂ ಸಿಕ್ಬಿಡ್ತು ಅಂತ ಅನ್ಕೊಂತೀನಿ. GFC ಯ ಕೃಷ್ಣಪ್ಪ ಯಾರಿಗ್ ಗೊತ್ತಿಲ್ಲ? ಇವತ್ತು ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಹೋಟೆಲ್ ಅಲ್ಲಿ ಇವತ್ತು ನಾನಿದ್ದೀನಿ. ಏನ್ ಮಾಡ್ತಾರೆ, ಯಾವ ರೆಸಿಪಿನ ಮಾಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ಗೊತ್ತು ಕೃಷ್ಣಪ್ಪ ಅಂದ್ರೆ ಯಾರು ಅಂತಂದ್ರೆ, GFC ಅಂತಂದ್ರೆ ಎಲ್ಲರಿಗೂ ಗೊತ್ತು. ಬಿರಿಯಾನಿ ಅಂದ್ರೆ ತುಂಬಾ ಫೇಮಸ್, ಎಲ್ಲಾ ಜನರಿಗೂ ಇದು ರೀಚ್ ಆಗುವಂತಹ ಫುಡ್. ಸೊ ಹಾಗಾಗಿ ಇವತ್ತು ಈ ಹೋಟೆಲ್ ಅಲ್ಲಿ ಏನ್ ರೆಸಿಪಿ ಮಾಡ್ತಾ ಇದ್ರೆ, ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತ ಏನು ರೆಸಿಪಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಇವತ್ತೊಂದು ಅದ್ಭುತವಾದ ಪೆಪ್ಪರ್ ಡ್ರೈ ಮಾಡಿ ತೋರ್ಸೋಣ. ಹೇಗಿರ್ಬೇಕು ಹತ್ರ ಪೆಪ್ಪರ್ ಪೌಡ್ರ್ ಕೇಳಿದ್ದೀರಿ, ಇದು ಪೆಪ್ಪರ್ ಮಸಾಲನಲ್ಲಿ ಮಾಡುವಂಥ ಒಂದು ರೆಸಿಪಿ. ತುಂಬ ಅದ್ಭುತವಾಗಿರುತ್ತೆ. ಇದು ನಮ್ಮದು ಓನ್ ನಾವೇ ಪೌಡ್ರ್ ರೆಡಿ ಮಾಡಿಕೊಂಡು ಮಾಡುವಂಥದ್ದು. ತುಂಬ ಹೊತ್ತು ಕಾಯಿಸೋದು ಬೇಡ, ಹೋಗ್ಬಿಡ. ಮಾಡಬೇಕಾದ್ರೆ ಚಿಕನ್ ತಗೋಬೇಕಾದ್ರೆ ಲೈವ್ ಬ್ರೆಡ್ ಆದರೆ ನೀವು 1.5 kg ಇಂದ 2 kg ಒಳಗಿರುತ್ತೆ ತಗೊಳ್ಳಿ. ತುಂಬ ಟೆಂಡರ್ ಆಗಿರುತ್ತೆ. ಇಲ್ಲಾಂದರೆ ಟೆಂಡರ್ ಚಿಕನ್ ತಂದು ಮಾಡಿದ್ರೂ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. 2 kg 3 kg ಮೇಲೆ ಇದ್ದರೆ ನಿಮಗೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ನಾನು 150 ಗ್ರಾಮಷ್ಟು ಆನಿಯನ್ ಬಳಸ್ತಾಯಿದ್ದೀನಿ. ನಮ್ಮದು ಇದು ಹೆಡ್ ಆಫೀಸು ಟಿಂಬರ್ ಲೇಔಟಲ್ಲಿ ಇರೋದು. ಯಾರ್ಯಾರ ನಮ್ಮನ್ನು ಭೇಟಿ ಮಾಡಬೇಕು, ನೋಡಬೇಕು ಅನ್ನೋದಿದ್ರೆ ನಮ್ಮ ಹೋಟ್ಲ್ ಬರಬೇಕಾದ್ರೆ ನೀವು ಗೂಗಲಲ್ಲಿ GFC ಒರಿಜಿನಲ್ ಅಂತ ಹೊಡೆದ್ರೆ ನಮ್ಮ ಹೆಡ್ ಆಫೀಸ್ ನಿಮಗೆ ಅಡ್ರೆಸ್ ತೋರಿಸುತ್ತೆ, ಗೂಗಲಲ್ಲೇ ತೋರಿಸುತ್ತೆ. ನೀವು ಆ ಅನುಕೂಲ ಪಡ್ಕೋಬೋದು. ನಮ್ಮದು GFC ನಿಮ್ಗೆ ಗೊತ್ತೇ ಇದೆ. ಸೌತ್ ಇಂಡಿಯಾದಲ್ಲಿ 246 ಫ್ರಾಂಚೈಸಿ ಕೊಟ್ಟಿದ್ದೀನಿ. ನಮ್ಮದೇ ಗರಂ ಮಸಾಲ, ಕಬಾಬ್ ಪೌಡ್ರು ಇವೆಲ್ಲ ನಮ್ಮದೇ ಓನ್ ಇರ್ತದೆ. ನಮ್ಮನ್ನೇ ನಿಮ್ಮ ಪರಿಚಯ ಮಾಡಬೇಕಾ? ಏನು ಮಾಡೋ ಅವಶ್ಯಕತೆ ಇಲ್ಲ, ನೋಡಿದ್ದೀರಿ. ಈ ಮುಖಾಂತರ ಒಂದು ಕಿರು ಪರಿಚಯ ಅಷ್ಟೇ. ಎಲ್ಲ ನಮ್ಮ ಹೋಟ್ಲುಗಳೆಲ್ಲ ತುಂಬ ಸಣ್ಣಕ್ಕೆ ಇರೋದು. ಇದು ಹೆಡ್ ಆಫೀಸಿಗೆ ನೀವು ಕುತ್ಕೊಂಡು ತಿನ್ನುವಷ್ಟು ಅವಕಾಶ ಇಲ್ಲ ಇಲ್ಲಿ. ತುಂಬ ಸಿಟ್ಟಿಂಗೇ ಇರ್ತದೆ, ಸಿಟ್ಟಿಂಗ್ ಇರೋಲ್ಲ. ನೀವು ತೊಗೊಂಡು ತಿನ್ನಬೇಕು, ಪಾರ್ಸಲ್ ತೊಗೊಬೇಕು. ಇನ್ನು 1 ತಿಂಗಳೊಳಗೆ ನಿಮಗೆ ಮೋನೋಟೈಪ್ ಬನಶಂಕರಿ ಒಂದು 4000 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಸಿಟ್ಟಿಂಗ್ ಕೊಡ್ತಾಯಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತಾ ಇರೋದು, ಸಿಟ್ಟಿಂಗ್ ಕೊಡ್ತಾಯಿದ್ದೀನಿ ಅಂತೇಳಿ. ಅದು ವಿಸ್ತಾರ TVಯಲ್ಲಿ ಅವ್ರಿಗೆ ಸ್ವಾಗತ ಹೇಳಬೇಕು, ಅವರಿಗೆ ಸಲ್ಯೂಟ್ ಹೊಡಿಬೇಕು ನಾವು. ಯಾಕೆಂದರೆ ಫಸ್ಟ್ ನಾನು ಅದನ್ನು ಅಡ್ವಾನ್ಸ್ ಕೊಟ್ಟು ಕೆಲಸ ಪ್ರಾರಂಭ ಮಾಡುವಾಗ ನಮಗೆ ಇವರು ಒಂದು ಕುಕಿಂಗ್ ಮಾಡಿಕೊಡಿ ಅಂತ ಕೇಳಿದರು. ಬನ್ನಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ತುಂಬ ಜನಕ್ಕೆ ಯಾರು ಬಂದರೂ ಹೇಳಿದ್ರು ಮಾಡಿಕೊಡ್ತೀವಿ, ಅದರಲ್ಲಿ ಏನಿಲ್ಲ. ನಮ್ಮ ವಿಸ್ತಾರ TVನ ಎಲ್ಲರೂ ನೋಡಿ ಈ ಕುಕಿಂಗ್ ಶೋನ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬರ್ತಾ ಇದೆ. ಬೇರೆ ಬೇರೆ ಥರದ್ದೆಲ್ಲ ನೀವು ಚಟುವಟಿಕೆಯಿಂದ ತೋರಿಸ್ತಾರೆ. ವೆಜ್ಜು, ನಾನ್ ವೆಜ್ಜು ಎಲ್ಲ ಅಡುಗೆನೂ ನಮ್ಮ ವಿಸ್ತಾರ TVಯವರು ನಿಮಗೆ ಅರ್ಪಿಸರಿದ್ದಾರೆ. ಅದರಲ್ಲಿ ಅದನ್ನು ನಮ್ಮೊಂದು ಭಾಗವಾಗಿ ಒಂದು 7-8 ಎಪಿಸೋಡ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನಾವು ಖಂಡಿತ ಮಾಡಿಕೊಡ್ತೀವಿ. ಯಾಕೆಂದರೆ ಎಲ್ಲರೂ ಅಡುಗೆ ಕಲಿಬೇಕು, ನಮ್ಮ ಭಾವನೆಯೇ ಅದು. ನೀವೇನು ಕೆಲಸ ಮಾಡಿ ಬಿಡಿ, ಯಾವ ಕೆಲಸನಾರ ಮಾಡಿ, ಒಳ್ಳೆ ಕುಕ್ಕಿಂಗ್ ಕಲೀರಿ. ಕುಕ್ಕಿಂಗ್ ಅನ್ನೋದು ಒಂದು ಫ್ಯಾಷನ್ ಇದ್ದಂಗೆ. ಅದು ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡುತ್ತದೆ. ನೀವು ಕಲ್ತ್ಕೊಂಡಿದ್ರೆ ಊಟ ಏನು ತಿಂತೀವಿ, ಏನು ಮಾಡ್ತಾಯಿದ್ದೀವಿ, ಯಾವ ಥರ ನಾವು ಊಟ ಮಾಡ್ತೀವಿ ಅನ್ನೋದನ್ನ ಅಟ್ಲೀಸ್ಟ್ ಒಂದು ಅಷ್ಟರ ಆ ಭಾಗವಾಗಿ ನೀವು ಎಲ್ಲನೂ ತಿಳ್ಕೊಂಡಿರ್ಬೇಕು. ಇಲ್ಲಿ ಸ್ವಲ್ಪ ಬ್ರೌನ್ ಬರಬೇಕು, ಬ್ರೌನ್ ಆಗಬೇಕಷ್ಟೇ. ಚೆನ್ನಾಗಿ ಬ್ರೌನ್ ಆದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಸಾಕು, ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬಂದಿದೆ. ಹಸಿಮೆಣಸಿಗೆ ನೈಸಾಗಿ ರುಬ್ಕೊಳ್ಳಿ. ಒಂದು 50 ಗ್ರಾಮ್ ಅಷ್ಟು, ಜಾಸ್ತಿ ಬೇಡ, ಜಾಸ್ತಿ ಇದೆ ಇದು, ನಾನು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಒಂದು 50 ಗ್ರಾಮ್ ಅಷ್ಟು ಹಸಿಮೆಣಸಿಕಾಯಿನ ನೈಸಾಗಿ ರುಬ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಒಂದು 15ರಿಂದ 20 ನಿಮಿಷದಲ್ಲಿ ನೀವು ಕುಕ್ಕಿಂಗ್ ಮಾಡಿ ಮುಗಿಸ್ಬಿಡ್ಬೋದು. ಸ್ವಲ್ಪ ಅಷ್ಟೇ ಪುಡಿ ಲೈಟಾಗಿ. ಯಾವುದೇ ಐಟಮ್ ನೀವು ಅಡುಗೆ ಮಾಡಬೇಕಾದ್ರೆ ಬ್ಯಾಕ್ ಟು ಹಾಕಬೇಡ್ದು. ಒಂದೊಂದು ಕಾಲಾವಕಾಶ, ಒಂದು 2 ನಿಮಿಷ 5 ನಿಮಿಷ ಅವಕಾಶ ಕೊಟ್ಟರೆ ಅದು ಚೆನ್ನಾಗಿ ಫ್ರೈ ಆದಾಗ ಅದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಸಿಮೆಣಸಿಗೆ ಹಾಕಿ ಫ್ರೈ ಆಯಿತು. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಲೈಟಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, ಒಂದು 50 ಗ್ರಾಮ್ ಅಷ್ಟು. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು 1 kg ಟೆಂಡರ್ ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಚಿಕನ್ನು ಹಾಕ್ತಾಯಿದ್ದೀವಿ 1 kg ಅಷ್ಟು. ರುಚಿಗೆ ತಕ್ಕಂಥ ಸಾಲ್ಟು 1 ಸ್ಪೂನಷ್ಟು ಹಾಕ್ಕೊಂಡಿರಿ. ಆಮೇಲೆ ನೋಡ್ಕೊಂಡು ಯಾವತ್ತೂ ಸಾಲ್ಟು ಸ್ವಲ್ಪ ಹಿಂದೆನೇ ಇರಲಿ. ಆಮೇಲೆ ಬೇಕಾದ್ರೆ ನೀವು ಸಾಲ್ಟ್ ಹಾಕ್ಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷ ಟೆಂಡರ್ ಚಿಕನ್ ಆಗಿರೋದ್ರಿಂದ ಒಂದು 5 ನಿಮಿಷ ಬಾಯ್ಲ್ ಆದ್ರೆ ಸಾಕು. ಇನ್ನು ನಮ್ಮದು ಪೆಪ್ಪರ್ ಪೌಡ್ರು, ಅದೊಂದು ಪೆಪ್ಪರ್ ಮಸಾಲ, ಪೆಪ್ಪರ್ ಪೌಡ್ರಲ್ಲ ಇದು, ಪೆಪ್ಪರ್ ಮಸಾಲ ಒಂದು ಹಾಕಿದ್ರೆ ಫಿನಿಶ್ ಕೆಲಸ. ಇದು ಟೆಂಡರ್ ಚಿಕನ್ ಆಗಿರೋದ್ರಿಂದ ನಿಮಗೆ ಒಂದು 10-15 ನಿಮಿಷ ಬಾಯ್ಲ್ ಆದ್ರೆ ಸಾಕು. ಅಷ್ಟೊಂದು ಶಾರ್ಪ್ಟಾಗಿರುತ್ತೆ. ಬರೀ ನಮ್ಮದು ಪೆಪ್ಪರ್ ಮಸಾಲ 1.5 ಸ್ಪೂನ್ ಅಷ್ಟೇ. ಇದು 1 kgಗೆ 1 ಸ್ಪೂನ್ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ ಬೇಕಾಗಿರೋದು. ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ ಮೇಲ್ಗಡೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಫೈನಲ್ ತಿರುಗಿಸಿದ್ರೆ ಆಗೋಯ್ತು. ಈಗ ಎಲ್ಲ ರೆಡಿಯಾಗಿದೆ. ನಿಮಗೆ ಸಾಲ್ಟು ಹೇಗಿದೆ ನೋಡೋಣ. ಅದ್ಭುತ. ಈ ಮನೇಲಿ ಈ ಥರ ತೆಗೆದು ಮಾಡ್ಕೊಳ್ಳಿ. ಒಂದು 20-25 ನಿಮಿಷದಲ್ಲಿ ನೀವು ಪೆಪ್ಪರ್ ಡ್ರೈನ, ಇದು ಸ್ವಲ್ಪ ಸೆಮಿ ಗ್ರೇವಿಯಾಗಿದೆ. ಇದು ಸ್ವಲ್ಪ ಈರುಳ್ಳಿ ಇವೆಲ್ಲ ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಫುಲ್ ಡ್ರೈ ಆಗೋಗುತ್ತೆ. ಫುಲ್ ಡ್ರೈಗಿಂತನೂ ಈ ಥರದೊಂದು ಸೆಮಿ ಗ್ರೇವಿನಲ್ಲಿದ್ದರೆ ನೀವು ಊಟಕ್ಕೆ ನೆಂಚ್ಕೋಬೋದು, ಪೂರಿ ನೆಂಚ್ಕೋಬೋದು, ಚಪಾತಿ ನೆಂಚ್ಕೋಬೋದು, ಅನ್ನಕ್ಕೆ ನೆಂಚ್ಕೋಬೋದು. ಸೂಪರಾಗಿರುತ್ತೆ. ವೆರಿ ಸಿಂಪಲಾಗಿ ಮಾಡಿ ತೋರಿಸಿದ್ದೀವಿ. ಇದಂತೂ ಮುಗಿದಿದೆ. ಡಿಸೌಟ್ ಮಾಡೋ ಟೈಮ್ ಬಂತು. ಡಿಸೌಟ್ ಮಾಡೋಣ. ಇನ್ನು ಹಾಕ್ಬೇಕಾ? ಪೆಪ್ಪರ್ ಡ್ರೈ ಅದ್ಭುತವಾಗಿ ಮಾಡಿ ತೋರಿಸಿದ್ದೀನಿ. ರೆಡಿ ಇದೆ. ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ, ನೀವು ಟೇಸ್ಟ್ ಮಾಡಿ ಹೇಳ್ತೀವಿ ಅಂತೇಳಿ. ಅವ್ರಿಗೆ ಟೇಸ್ಟ್ ಮಾಡಿ ತೋರಿಸೋಣ. ಎಷ್ಟು ಸಿಂಪಲಾಗಿ ಮಾಡಿದ್ದೀವಿ, ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಇನ್ನು ಮುಂದೆ ಭಾಳ ರೆಸಿಪಿಗಳನ್ನ ತೋರಿಸೋರಿದ್ದೀವಿ, ನೋಡ್ತಾಯಿದ್ದೀವಿ. ನಾನಂತೂ ಒಂದು ಅದ್ಭುತವಾದ ಪೆಪ್ಪರ್ ಡ್ರೈ ಮಾಡಿ ತೋರಿಸಿದ್ದೀನಿ. ಮೇಡಮ್ ಅವರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ, ಯಾವ ಥರ ಇವರು ಕೃಷ್ಣಪ್ಪ ಅವ್ರು ಮಾಡಿದ್ದಾರೆ ಅಂತ ನೋಡಲಿಕ್ಕೆ. ತುಂಬ ಹೊತ್ತು ಕಾಯಿಸೋದು ಬೇಡಲ್ಲ, ಕೊಟ್ಬಿಡೋಣ.
ಅದ್ರ ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ ಗ್ರೇವಿ ಇದೆ, ಸೆಮಿ ಗ್ರೇವಿ ಲೈಟಾಗಿದೆ. ಅದನ್ನು ಹಂಗೆ ಮೇಲೆ ಹಾಕಿ ಕೊಟ್ಟರೆ ಅವರು ಟೇಸ್ಟನ್ನು ಹೇಳ್ತಾರೆ ಹೇಗಿದೆ ಅಂತೇಳಿ. ಸೂಪರ್ ಆಗಿದೆ. ಪೆಪ್ಪರು ನೀವು ತಿಂತಾ ಇದ್ರೆ, ಯಾಕಂದರೆ ಆ ಪೆಪ್ಪರ್ ಕಂಪ್ಲೀಟ್ ಆಗಿ ಪೌಡ್ರ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಥರ ಫೀಲ್ ಆಗ್ತಾ ಇದೆ ತಿಂತಾ ಇದ್ರೆ. ಆಮೇಲೆ ಈ ಕರ್ಬೇನ್ ಸೊಪ್ಪು ಇದೆಯಲ್ಲ, ಅದು ನಿಮಗೆ ಬೇರೆ ರೀತಿನೇ ಒಂದು ರೀತಿ ಇಟ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು, ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ 2 times ಇದನ್ನ ಕರ್ಬೇನ್ ಸೊಪ್ಪು ಯೂಸ್ ಮಾಡಿರೋದು. ಸೊ ಫಸ್ಟ್ ಒಂದ್ಸರಿ ಆ್ಯಡ್ ಮಾಡಿದ್ದಾರೆ, ಅಗೈನ್ ಲಾಸ್ಟ್ ಒಂದ್ಸರಿ ಆ್ಯಡ್ ಮಾಡಿದ್ದಾರೆ. ಸೊ ಅದು ತುಂಬ ನಿಮಗೆ ಟೇಸ್ಟ್ ಕೊಡ್ತಾ ಇದೆ. ಪೌಡರ್ ಅಂತೂ ಅಲ್ಟಿಮೇಟ್ ಆಗಿದೆ. ನಾಟ್ ಓನ್ಲಿ ಪೆಪ್ಪರ್ ಅನ್ಸುತ್ತೆ, ಅದರಲ್ಲಿ ಇನ್ನೂ ಏನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ. ಕಂಪ್ಲೀಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ಇನ್ನು ಚಿಕನ್ ತುಂಬ ಚೆನ್ನಾಗಿ ನೋಡಿ ಫ್ರೆಶ್ ಇದೆ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಕೆಲವೊಂದು ಹೋಟೆಲ್ಸ್ಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಹಿಂದಿನ ದಿವಸ ಚಿಕನ್ ಏನೋ ಯೂಸ್ ಮಾಡಿಬಿಟ್ಟಿರ್ತಾರೆ, ಅದು ಗೊತ್ತಾಗಲ್ಲ. ನೀವು ಅದನ್ನು ತಿಂತಾ ಇದ್ರೇ ಸಕ್ಕತ್ತಾಗಿದೆ. ಮಾತ್ರ ತುಂಬ ಚೆನ್ನಾಗಿದೆ. ಜಾಸ್ತಿ ಆಯಿಲ್ ಎಲ್ಲ ಫುಲ್ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಥರ ಇದೆ. ಆಮೇಲೆ ಈರುಳ್ಳಿ ಇರಬಹುದು, ಇದೆಲ್ಲ ಸಕ್ಕತ್ತಾಗಿ ಫ್ಲೇವರ್ ಕೊಡ್ತಾ ಇದೆ. ನೀವು ಒಂದ್ಸರಿ ಬಂದು GFCನಲ್ಲಿ ಡ್ರೈ ಪೆಪ್ಪರ್ ಚಿಕನ್ ತಗೊಂಡು ತಿಂದು ನೋಡಿ, ನೀವೇ ಹೇಳ್ತೀರಾ ವಾವ್ ಅಂತ ಹೇಳ್ತೀರಾ. ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿತ್ತು. ಬರೀ ನಾವೇ ಪೆಪ್ಪರ್ನ ಇದು ಮಾಡ್ಕೊಂಡು ಮಾಡೋದಕ್ಕಿಂತ ಈ ಪೌಡರ್ನ ಯೂಸ್ ಮಾಡಿದ್ರೆ ಇಟ್ಸ್ ಬೆಟರ್ ಅಂತ ನನಗೆ ಅನ್ಸುತ್ತೆ. ನನಗಂತ ಅನ್ಸಿದ್ದು, ನನ್ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ನಾವು ಮನೆಗಳಲ್ಲಿ ಮಾಡ್ತೀವಿ, ನಾರ್ಮಲಿ ಪೆಪ್ಪರ್ನ ನಾವೇ ಗ್ರೈಂಡ್ ಮಾಡಿಕೊಂಡು ಆ ಥರ ಮಾಡ್ತೀವಿ. ಬಟ್ ಈ ಪೆಪ್ಪರ್ ಚಿಕನ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಎಷ್ಟೋ ಹೋಟೆಲ್ಸ್ಗಳಲ್ಲಿ ನಾವು ತಿಂದಿದ್ದೀವಿ, ಇಲ್ಲಂತೂ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ, ಸೂಪರ್ ಆಗಿದೆ, ವಾವ್ ಆಗಿದೆ. ಇದೇ ವೀಕ್ಷಕರೇ, ಇವತ್ತು ಕೃಷ್ಣಪ್ಪ ಅವ್ರ ಹೋಟೆಲಿಗೆ ಬಂದಿದ್ವಿ. ಡ್ರೈ ಪೆಪ್ಪರ್ ಚಿಕನ್ನ ಮಾಡಿಕೊಟ್ರು, ಸಖತ್ತಾಗಿದೆ. ಇದು ವಿಸ್ತಾರ ಫುಡ್ ಚಾನಲ್. ವಿಸ್ತಾರ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ರೆಸಿಪೀಸ್ನ ಕೃಷ್ಣಪ್ಪ ಅವ್ರು ಮಾಡ್ಕೊಡ್ತೀನಿ ಅಂತ ನನ್ಗೆ ಹೇಳಿದ್ದಾರೆ. ಸೊ ಅವ್ರು ಯಾವತ್ತು ಟೈಮ್, ಯಾಕಂದ್ರೆ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಇರ್ತಾರೆ, ಯಾವತ್ತು ಟೈಮ್ ಕೊಡ್ತಾರೆ ಅವ್ರ ಸ್ಟುಡಿಯೋದಲ್ಲೇ ನಿಮಗೆ ವೆರೈಟೀಸ್ ಆಫ್ ಫುಡ್ ರೆಸಿಪೀಸ್ನ ಮಾಡಿ ನಿಮಗೆ ತೋರಿಸ್ತೀವಿ ವೀಕ್ಷಕರೇ. ನಮಸ್ಕಾರ. ಕೃಷ್ಣಪ್ಪ ಅವರು ಈ ಮುಖಾಂತರ ನಿಮಗೆ ಕೋಟಿ ವಂದನೆಗಳನ್ನು ತಲುಪಿಸ್ತಿದ್ದಾರೆ. ನಮ್ಮನ್ನೇನು ನೋಡಿದ್ದೀರ ತುಂಬ. ಇನ್ನೂ ಒಳ್ಳೆ ರೆಸಿಪಿ ನೋಡಬೇಕಾದ್ರೆ ನಮ್ಮ ವಿಸ್ತಾರ ಫುಡ್ ಚಾನಲ್ನ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾವು ಸಪೋರ್ಟ್ ಮಾಡೋಣ, ಚೆನ್ನಾಗಿ ಮಾಡಿಕೊಡೋಣ. ಎಲ್ಲ ಹೆಣ್ಮಕ್ಳು ಒಳ್ಳೆ ಅಡುಗೆ ಕಲೀರಿ, ಯಾವ ಕೆಲಸನಾರ ಮಾಡಿ ಅಡುಗೆ ನೀಟಾಗಿ ಕಲಿತು ನಿಮ್ಮ ಆರೋಗ್ಯವಂತರಾಗಿರೋದು ನಮ್ಮ ದೊಡ್ಡ ಏಯ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.